ಇಂದು ನಾವು ಕರ್ನಾಟಕ ಕ್ರೈಸ್ತ ಪರ ಸಂಘಟನೆ ವತಿಯಿಂದ ಮೊನ್ನೆ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಕುರಿತು ಇಂದು ನಾವು DC ಅವರ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ದೀವಿ. ಆ ಒಂದು ಘಟನೆಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಹಾಗೂ ಮರಣ ಹೊಂದಿದಂಥ ಕುಟುಂಬಗಳಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು. ಆ ಕುಟುಂಬಗಳಿಗೆ ನ್ಯಾಯ ದೊರಕಬೇಕು. ಅವರನ್ನು ಯಾವುದೇ ರೀತಿಯ ಭಯೋತ್ಪಾದಕರಿಲ್ಲ, ನಮ್ಮ ಒಂದು ರಾಜ್ಯದ ನಾಗರಿಕರು ಹಾಗೂ ಅದೇ ಗ್ರಾಮದ ರೈತ ಕಾರ್ಮಿಕರಾಗಿದ್ದಾರೆ. ಅದನ್ನು ಪರಿಗಣಿಸದೆ ಅವರ ಮೇಲೆ ಗುಂಡಿನ ದಾಳಿ ನಡೆಸಿರುತ್ತಾರೆ. ಆ ಅರಣ್ಯ ಇಲಾಖೆಯವರ ಮೇಲೆ ಕೂಡಲೇ ಸೂಕ್ತ ಕ್ರಮಗಳನ್ನು ಕೈಗೊಂಡು, ಕಠಿಣ ಕ್ರಮ, ಸೂಕ್ತ ಅಂದರೆ ತಪ್ಪಾಗ್ತದೆ, ಕಠಿಣ ಕ್ರಮವನ್ನು ಕೈಗೊಂಡು ಕೂಡಲೇ ಅವ್ರ ಮೇಲೆ FIR ದಾಖಲಿಸಿ ಅವರನ್ನು ಬಂಧಿಸಿ ಅವರಿಗೆ ಕೂಡಲೇ ಅವರ ಒಂದು ಪೋಸ್ಟಿಂದ ವಜಾಗೊಳಿಸಬೇಕು ಹಾಗೂ ಆ ಕುಟುಂಬಗಳಿಗೆ ನ್ಯಾಯ ಸಿಕ್ಕಬೇಕಾಗಿದೆ. ಆ ಅರಣ್ಯ ಅಧಿಕಾರಿಗಳಿಗೆ ಅತಿ ಕಠಿಣ ಶಿಕ್ಷೆ ಆಗಿರಬೇಕು ಹಾಗೂ ಆ ಕುಟುಂಬಗಳಿಗೆ ಅವರಿಗೆ ಆದೇಶ ಮಾಡಿದರ ಮೇಲೆ ಗುಂಡು ಹಾರಿಸಬೇಕೆಂಬುದಾಗಿ ಅವರನ್ನು ತನಿಖೆ ಮಾಡಿ ಅವರನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕು. ಇದನ್ನು ಕೂಡಲೇ ಅರಣ್ಯ ಸಚಿವರು ಮನಗಣಿಸಬೇಕು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಇತ್ಯರ್ಥಗೊಳಿಸಬೇಕು. ಅವರು ಈ ಒಂದು ಘಟನೆ ಮಧ್ಯಪ್ರವೇಶಿಸಿ ಇತ್ಯರ್ಥಗೊಳಿಸಿ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿ ನಾವು DC ಅವರ ಮುಖಾಂತರ ಇಂದು ಮನವಿ ಸಲ್ಲಿಸಿದ್ದೀವಿ. ತಮ್ಮ ಹೆಸರು ಹೇಳಿ. ಸುರೇಶ್ ಅನ್ದೊಡ್ಡಿ, ಕ್ಯಾಥಲಿಕ್ ಅಸಿಸ್ಟೆಂಟ್ ಜಿಲ್ಲಾಧ್ಯಕ್ಷರು, ಬೀದರ್.